ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತಿನ ಈ ಒಂದು ಎಂಬ್ರಾಯ್ಡರಿ ಟ್ಯುಟೋರಿಯಲಲ್ಲಿ ನಾನು ನಿಮಗೆ ಬೀಡ್ಸಿಂದ ಹೇಗೆ ಆರಿ ವರ್ಕ್ ಮಾಡ್ಕೋಬೋದು ಅನ್ನೋದನ್ನು ಡೀಟೇಲಾಗಿ ಹೇಳ್ಕೊಡ್ತಿದ್ದೀನಿ. ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ಹೊಸಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಒತ್ತಿದ್ದೀರಿ ಅಂದರೆ ಯಾವುದೇ ಒಂದು ವಿಡಿಯೋದು ನೋಟಿಫಿಕೇಷನ್ ಬಂದ ತಕ್ಷಣ ನೀವು ನೋಡ್ಬೋದು ಅಂತ ಹೇಳ್ತಾ, ಇದಕ್ಕೇನೆಲ್ಲ ಬೇಕು ಅನ್ನೋದು ಹೇಳ್ತಿದ್ದೀನಿ. RMG ಬುಲೆಟ್ ಬ್ರ್ಯಾಂಡ್ದು ಗೋಲ್ಡ್ ಜರಿ, ಇದು 753 ಅಂತ. ಹಾಗೆ ಈ ಟ್ಯುಲಿಪ್ ಬ್ರ್ಯಾಂಡ್ದು ನೀಡಲು 23 0.45 mm ಅಂತ ಇರುತ್ತಲ್ಲ ಅಂಥದ್ದು. ಹಾಗೆ ರೆಗ್ಯುಲರ್ ಆಗಿ ಬೀಡ್ ಲೋಡಿಂಗ್ ಮಾಡ್ಕೊಂಡು ಮಾಡೋದಕ್ಕೆ ಆರಿ ಎಂಬ್ರಾಯ್ಡರಿ ನೀಡಲಿದ್ದು ಇಂಥದ್ದನ್ನು ನೀವು ತೊಗೊಂಡಿಟ್ಕೊಳ್ಬೇಕಾಗತ್ತೆ. ಹಾಗೆ ಕೆಲವೊಂದು ಶುಗರ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಇನ್ನು ಇದೆಲ್ಲ ಬೇರೆ ಬೇರೆ ಬೀಡ್ಸದ್ದು ಮಾಹಿತಿ ಮುಂದೆ ಮಾಡ್ತಾ ಹೇಳ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿದಾಗ ನಿಮಗೆ ಈ ಒಂದು ಬೇಸಿಕ್ ಚೈನ್ ಸ್ಟಿಚ್ ಹೇಳ್ಕೊಟ್ಟಿದ್ದೆಲ್ಲ ಅದೇ ಒಂದು ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡು ಅದರಲ್ಲಿ ಒಂದು 3 ಚೈನ್ ಸ್ಟಿಚ್ ಹಾಕಬೇಕು. 1 2 3 ಕೌಂಟ್ ಆದಮೇಲೆ ಈಗ ನಾವೇನು ಮಾಡಬೇಕು, ಈ ರೀತಿ ಒಂದು ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಈಗ ಆ ಬೀಡನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಹಾಗೆ 1 2 3 ಕೌಂಟ್ ಆದಮೇಲೆ ಇದು ಈ ರೀತಿ ಒಂದು ಬೀಡನ್ನು ತಗೊಂಡು ಹಾಕಿ ನಾವು ಇದನ್ನು ವರ್ಕನ್ನು ಕಂಟಿನ್ಯೂ ಮಾಡೋದು. ಯಾಕಂದರೆ ಬಿಗಿನರ್ಸ್ಗೆ ಈ ರೀತಿ ಚೈನ್ ಸ್ಟಿಚ್ಚು ಫಸ್ಟು ಹಾಕಿ ಮಾಡಿದ್ರೆ ಸ್ವಲ್ಪ ಬೀಡ್ಸ್ದು ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಒಂದು ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಸ್ಟಾರ್ಟಿಂಗ್ ಬೇಸಿಕ್ ಸ್ಟಿಚ್ಚಲ್ಲಿ ಇದೊಂದು ಈಸಿ ಮೆಥಡ್, ಇನ್ಸರ್ಟ್ ಮಾಡಿ ಹೇಗೆ ಹಾಕ್ಬೋದು ಅಂತ. ಸೇಮ್ ಇದೇ ಒಂದು ಪ್ಯಾಟರ್ನಲ್ಲಿ ನೀವು ಫುಲ್ ಒಂದು ಬ್ಲೌಸ್ಗೆ ಸ್ಲೀವಲ್ಲಿ ನೀವು ಸ್ಟ್ರೈಪ್ಸ್ ಆಗಿ ಈ ರೀತಿ ಉದ್ದುದ್ದ ಸ್ಟ್ರೈಪ್ಸನ್ನು ಹಾಕ್ಕೊಂಡು ಒಂದು ಫುಲ್ ಬ್ಲೌಸ್ಗೆ ನೀವು ಡಿಸೈನ್ ಮಾಡ್ಕೋಬೋದು. ಇಲ್ಲಿ ಬೇಕಾದರೆ ಆಲ್ಟರ್ನೇಟ್ ಆಗಿ ಒಂದು ದೊಡ್ಡದೊಂದು ಚಿಕ್ಕದೊಂದು ಅಂತ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೋಬೋದು. ಇದೇ ರೀತಿ ನಾವು ಇದನ್ನು ಕೊನೆವರೆಗೂ ಹಾಕ್ಕೊಂಡು ಇದು ಕೌಂಟ್ ಬೇಕಿದ್ರೆ ನಾನು 3 ಗ್ಯಾಪ್ ಅಂದರೆ ಚೈನ್ ಸ್ಟಿಚ್ ಹಾಕ್ತಾ ಇದ್ದೀನಿ. ನಿಮ್ಗೆ ಬೇಕಾದಷ್ಟು ಹಾಕ್ಕೋಬೋದು. ಕೊನೆಯಲ್ಲಿ ನಾವು ಇದಕ್ಕೆ ಎಂಡ್ ನಾಟ್ ಹಾಕಿ ಇದನ್ನು ಕಂಪ್ಲೀಟ್ ಮಾಡೋದು. ಇದು ಬಿಗಿನರ್ಸ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಈ ಒಂದು ಚೈನ್ ಸ್ಟಿಚ್. ಇದು ಚೈನ್ ಸ್ಟಿಚ್ ಹಾಕ್ತಾ ಒಂದೊಂದು ಬೀಡ್ ಹೇಗೆ ಹಾಕೋದು ಅಂತ ನೋಡಿದ್ರಿ. ಕೊನೆಯಲ್ಲಿ ಇಲ್ಲಿ ಎಂಡ್ ನಾಟ್ ಹಾಕಿ ಅದು ಕಂಪ್ಲೀಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟ್ರೇಟ್ ಲೈನಲ್ಲಿ ಅಂದರೆ ಒಂದು ಸ್ವಲ್ಪನೂ ಇಲ್ಲಿ ಗ್ಯಾಪ್ ಕೊಟ್ಟು ಹಾಕಿದ್ದೀವಿ. ನೆಕ್ಸ್ಟ್ ಹಾಕೋದು ಗ್ಯಾಪ್ ಇಲ್ದಿರ ಹಾಕೋದು. ಅದಕ್ಕೆ ಮುಖ್ಯವಾಗಿ ಅಂತಂದರೆ ನೋಡಿ, 2 ನೀಡಲಲ್ಲಿ ಲೋಡಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಈ ರೀತಿ ಒಂದು ಯಾವುದಾದ್ರೂ ಒಂದು ಸಣ್ಣ ಕಂಟೈನರಲ್ಲಿ ಈ ಥರ ಬೀಡನ್ನು ಹಾಕೋಬೋದು. ಒಂದು ಕಪ್ ಅಥವಾ ನಿಮಗೆ ಯಾವುದು ಅನುಕೂಲ ಅನಿಸುತ್ತೋ ಅಂಥದ್ರಲ್ಲಿ. ಆಮೇಲೆ ಈ ನೀಡಲನ್ನು ನಾವು ಜಸ್ಟ್ ಇದರೊಳಗಡೆ ಹಾಕಿ ಈ ರೀತಿ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ, ಅದು ಲೋಡ್ ಆಗುತ್ತೆ. ಈ ರೀತಿ ಜಸ್ಟ್ ನೀಡಲನ್ನು ನಾವು ಇದರೊಳಗಡೆ ಹಾಕಿ ಆ ಒಂದು ಸ್ವಲ್ಪ ಈ ರೀತಿ ಮಾಡಿಕೊಂಡಾಗ ಬೀಡು ಇಷ್ಟು ಲೋಡ್ ಆಗ್ತಾ ಹೋಗುತ್ತೆ. ನಮಗೆ ಹೇಗೆ ಬೇಕೋ ಅಷ್ಟು ನೀಡಲ್ಗೆ ನಾವು ಬೀಡ್ಸನ್ನು ಲೋಡ್ ಮಾಡ್ಕೋಬೋದು. ಇದು ಈಸಿ ಮೆಥಡು, ತುಂಬ ಇಂಪಾರ್ಟೆಂಟು. ಯಾಕಂದರೆ ಸ್ವಲ್ಪ ಫಾಸ್ಟಾಗಿ ಕ್ವಿಕ್ಕಾಗಿ ಹಾಕಬೇಕು ಅಂದರೆ ಈ ಮೆಥಡೆಲ್ಲ ನೀವು ತಿಳ್ಕೊಂಡಿರಬೇಕು. ನೋಡೋಣ ಬನ್ನಿ, ಈ ಒಂದು ನೀಡಲಲ್ಲಿ ಎಷ್ಟು ಬೀಡ್ಸನ್ನು ನಾವು ಇನ್ಸರ್ಟ್ ಮಾಡೋಕ್ಕಾಗುತ್ತೆ ಅಂತ ನೋಡೋಣ. ನೋಡಿ, ಈ ನೀಡಲ್ಗಿಂತಲೂ ಈ ಟ್ಯುಲಿಪ್ ಬ್ರ್ಯಾಂಡ್ ನೀಡಲ್ಗಿಂತಲೂ ನಾವು ಈ ನಾರ್ಮಲ್ ಒಂದು ಆರಿ ಎಂಬ್ರಾಯ್ಡ್ರಿ ನೀಡಲಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಯೂಸ್ಫುಲ್. ಯಾಕಂದರೆ ನಿಮಗೆ ಗೊತ್ತಾಗ್ತಾ ಇದೆ, ಇದರಲ್ಲಿ ಒಂದು 6 ರಿಂದ 7 ಬೀಡ್ಸ್ ಮಾತ್ರ ಇನ್ಸರ್ಟ್ ಮಾಡೋಕ್ಕಾಗಿದೆ. ಆದರೆ ಇದರಲ್ಲಿ ನೋಡಿ ಎಷ್ಟೊಂದು ಲೋಡ್ ಆಗಿದೆ. ಫಾಸ್ಟ್ ಕ್ವಿಕ್ಕಾಗಿ ಕೆಲಸ ಮಾಡಬೇಕು ಅಂದರೆ ನಾವು ಈ ರೀತಿಯ ಒಂದು ಲೋಡಿಂಗ್ ಸಿಸ್ಟಮಲ್ಲಿ, ಅಂದರೆ ಈ ಥರ ನೀಡಲಲ್ಲಿ ನಾವು ಲೋಡ್ ಮಾಡ್ಕೊಂಡಾಗ ಫಾಸ್ಟ್ ಕ್ವಿಕ್ ಆಗುತ್ತೆ. ಗ್ಯಾಪ್ ಇಲ್ದಿರ ಹಾಕಬೇಕು ಅಂತಂದಾಗ ನಾವು ಜರಿ ಥ್ರೆಡ್ಡಲ್ಲಿ ಹಾಕಕ್ಕೆ ಹೋಗಬಾರ್ದು. ಅಂಥ ಟೈಮಲ್ಲಿ ನಾವು ನಾರ್ಮಲ್ ಒಂದು ಸ್ವಿಂಗ್ ಥ್ರೆಡ್ ಇರುತ್ತಲ್ಲ, ಬಟ್ಟೆ ಹೊಲಿಯೋ ಥ್ರೆಡ್ ಯಾವುದು ಇರುತ್ತೋ ಅಂತಹದನ್ನು ಮ್ಯಾಚಿಂಗ್ ಥ್ರೆಡ್ ಅಥವಾ ನಾವು ಬಟ್ಟೆದಾದರೂ ಸರಿ ಅಥವಾ ಈ ಬೀಡ್ಗೆ ಹೊಂದಿಕೆ ಆಗುವಂತಹ ಒಂದು ಥ್ರೆಡ್ ಆದರೂ ಸರಿ, ಯಾವುದಾದ್ರೂ ಸರಿ, ನಾವು ಅದನ್ನು ತಗೊಂಡು ಸ್ಟಾರ್ಟಿಂಗ್ ಸ್ಟಿಚಿಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ನಾನು ಆ ಸ್ಟ್ರೇಟ್ ಲೈನಲ್ಲಿ ಹಾಕ್ತಿದ್ದೀನಿ ಅಂತ. ಈ ಥರ ಸ್ಟ್ರೇಟ್ ಲೈನಲ್ಲಿ ಹಾಕುವಾಗ ನಾವು ಜಸ್ಟು 2 ಬೀಡನ್ನು ಒಂದು ಸತಿಯಾಗಿ ಬಿಡಬೇಕಾಗತ್ತೆ. ತುಂಬ ಹತ್ರ ಕ್ಲೋಸ್ಡ್ ಆಗಿ ನೀಟ್ ಫಿನಿಶಿಂಗ್ ಬರುತ್ತೆ. ನೋಡಿ, ಈ ಲಿಟಲ್ ಫಿಂಗರ್ ಏನಿದೆಯೋ ಅದರ ಸಹಾಯದಿಂದ ಜಸ್ಟ್ ಅದನ್ನು ಕೆಳಗಡೆ ಪುಷ್ ಮಾಡಿ ಇದನ್ನು ಆಮೇಲಿಂದ ನಾವು ಈ ರೀತಿ ವರ್ಕ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ
ಎರಡೆರಡು. ಇನ್ನು ಚಿಕ್ಕ ಸೈಜ್ ಬೀಡ್ಸ್ ಆದರೆ ನೀವು ಮೂರನ್ನ ಒಟ್ಟಿಗೆ ಬಿಡ್ಬೋದು. ಈ ಸೈಜದು ನಾರ್ಮಲ್ ಒಂದು ಬೀಡ್ಸ್, ಶುಗರ್ ಬೀಡ್ಸ್ ಹೆಚ್ಚಾಗಿ ಬಳಸುವಂಥ ಬ್ಲೌಸ್ ಡಿಸೈನ್ಸ್ಗೆ ಬಳಸುವಂತಹ ಈ ಬೀಡು ಜಸ್ಟ್ ಟು ಒಂದು ಸತಿ ಆಗಿಬಿಟ್ರೆ ಆಯಿತು. ಈ ರೀತಿಯಾಗಿ ಇದನ್ನು ಇದೇ ರೀತಿ ಹಾಕಿ ಕೊನೆಯಲ್ಲಿ ಎಂಡ್ ನಾಟ್ ಹಾಕಿ ನಾವು ಮುಗಿಸ್ತೀವಿ. ನೋಡಿ ಫ್ರೆಂಡ್ಸ್, ಒಂದು ಸತಿ ಲೋಡ್ ಮಾಡಿಕೊಂಡ್ರೆ ನಾವು ಸುಮಾರು ಇಷ್ಟು ದೂರದವರೆಗೂ ಬಂದಿದ್ದೀವಿ. ಇದರಲ್ಲಿ ಆಗಿದ್ದಿದ್ರೆ ನಾರ್ಮಲ್ ನೀಡಲ್ಲಾದರೆ ನಿಮಗೆ 6 ರಿಂದ 7 ಅಷ್ಟೇ ನಾವು ಲೋಡ್ ಮಾಡ್ಕೊಂಡು ಮಾಡೋಕ್ಕಾಗತ್ತೆ. ಇದೇ ರೀತಿ ಹಾಕಿ ಕೊನೆಯಲ್ಲಿ ಎಂಡ್ ನಾಟ್ ಹಾಕೋಣ. ಇದು ನಾನು ಇಲ್ಲಿ ಎಂಡ್ ನಾಟ್ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಇದು ಪ್ಯಾಕೆಟ್ಸಲ್ಲಿ ಬರುತ್ತಲ್ವ ಲೂಸ್ ಬಿಡಿ ಬಿಡಿಯಾಗಿರುವಂತಹ ಬೀಡ್ಸ್ ಇದನ್ನು ನಾವು ಒಂದು ಕಪ್ ಅಥವಾ ಒಂದು ಕಂಟೆ ಒಂದು ಸ್ಮಾಲ್ ಬಾಕ್ಸಲ್ಲಿ ಹಾಕೊಂಡು ನಾನು ಲೋಡ್ ಮಾಡೋದು ತೋರಿಸಿದ್ದೆ. ಆದರೆ ಈ ರೀತಿ ಬಂಚಲ್ಲಿ ಬಂದಿದ್ರೆ, ಈ ರೀತಿ ಬಂಚಲ್ಲಿ ಬಂದಿರೋದನ್ನು ಯಾವ ರೀತಿ ಹಾಕೋಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಯಾಕಂದರೆ ತುಂಬ ಇಂಪಾರ್ಟೆಂಟು. ಇದನ್ನೆಲ್ಲ ಕಟ್ ಮಾಡಿ ನೀವು ಒಂದು ಕಪ್ಪಲ್ಲಿ ಹಾಕೊಂಡು ಮಾಡೋಕ್ಕೆ ಹೋಗಬಾರ್ದು. ಇದನ್ನು ಹೀಗೆ ಒಂದೇ ಒಂದು ಈ ಒಂದು ದಾರನ ಒಂದು ಕಡೆ ಕಟ್ ಮಾಡಿಕೊಂಡು ಇದನ್ನು ಹೇಗಿದೆಯೋ ಹಾಗೆ ಆ ಒಂದು ಇದರಲ್ಲೇ ಇರಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ನೀಡಲನ್ನು ಈ ರೀತಿ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಎಷ್ಟು ಬೇಕೋ ಅಷ್ಟು ನಾವು ಈ ಒಂದು ಬೀಡನ್ನು ನಾವು ಇದಕ್ಕೆ ತಗೋಬೇಕಾಗತ್ತೆ. ಈ ರೀತಿ ತಗೊಂಡ್ರೆ ನಿಮಗೆ ವರ್ಕ್ ಮಾಡೋದಕ್ಕೆ ಸುಲಭ. ಯಾಕಂದರೆ ನೀವು ಬಿಡಿ ಬಿಡಿಯಾಗಿ ಅದು ಬಂದಿದ್ರೆ ಕೆಳಗಡೆ ಹಾಕ್ಕೊಂಡ್ಬಿಟ್ರೆ ತುಂಬ ಕಷ್ಟ ಸ್ನೇಹಿತರೆ. ಇದ್ರದ್ದು ಹೋಲ್ಸು ಒಂದೊಂದ್ಸತಿ ನಮಗೆ ಚೆನ್ನಾಗಿ ಅದು ಸಿಗಲಿಲ್ಲ ಅಂದರೆ ನಾವು ವರ್ಕ್ ಫಾಸ್ಟಾಗಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಇದನ್ನು ಈ ರೀತಿಯಾಗಿ ತಗೊಳ್ಬೇಕು. ಇದು ಮೆಥಡ್ ಆಫ್ ಈ ಒಂದು ಬಂಚಲ್ಲಿ ಬಂದಿರೋದನ್ನು ನೀಡಲ್ಗೆ ನಾವು ತಗೊಳ್ಳುವಂಥ ಸಿಸ್ಟಮ್. ಇದು ಯೂಸ್ಫುಲ್ ಮಾಹಿತಿ ಅಲ್ವಾ? ಬಂಚಲ್ಲಿಂದ ಹೇಗೆ ನಾವು ನೀಡಲ್ಗೆ ಒಂದು ಲೋಡ್ ಮಾಡ್ಕೊಳ್ಳೋದು ನೋಡಿದ್ರಿ. ಈಗ ನೋಡಿ ಇಲ್ಲಿ 2 ರೀತಿಯ ಒಂದು ಬೀಡ್ಸ್ ಕಾಣ್ತಾ ಇದೆ. ಇದನ್ನು ನಾವು ಕಟ್ ದಾನ ಅಂತ ಹೇಳ್ತೀವಿ ಅಥವಾ ಸಿಲಿಂಡರ್ ಟೈಪ್ ಗ್ಲಾಸ್ ಬೀಡ್. ಇದು ಬಂದು ಕಲರಲ್ಲಿರುವಂತಹ ಒಂದು ಗ್ಲಾಸ್ ಬೀಡು. ಇದು ಅಷ್ಟೇ ನಮಗೆ ಶುಗರ್ ಬೀಡ್ಸ್ ಅಂತ ಹೇಳ್ತಾ ಇರ್ತೀವಿ, ನಾವು ಗ್ಲಾಸ್ ಬೀಡ್ಸ್ ಅಂತ ಇರ್ತೀವಿ. ಸುಮಾರು ವೆರೈಟಿ ಆಫ್ ಕಲರ್ಸು, ಶೇಪು, ಸೈಜು ಚಿಕ್ಕದ್ರಿಂದ ಹಿಡಿದು ತುಂಬ ದೊಡ್ಡದವರೆಗೂ ಇದೆ ಸ್ನೇಹಿತರೆ. ಇನ್ನೊಂದು ನಾನು ತೋರಿಸ್ತೀನಿ ನೋಡಿ. ನನ್ನ ಹತ್ರ ಇನ್ನೊಂದು ಈ ಒಂದು ಗ್ಲಾಸ್ ಬೀಡ್ ಇದೆ, ಸ್ವಲ್ಪ ದೊಡ್ಡ ಸೈಜು ಇದೆ. ಈ ರೀತಿ ಇನ್ನೂ ಉದ್ದ ಇರೋದನ್ನ ಸಲ್ಲಿ ಅಂತ ಹೇಳ್ತಾರೆ. ಒಮ್ಮೆ ನಾವು ಬೀಡ್ಸ್ ವರ್ಕನ್ನು ನಾವು ಇದನ್ನು ಕಲ್ತಿದ್ದೀವಿ ಅಂದರೆ ಸೇಮ್ ಮೆಥಡಲ್ಲಿ ಇದನ್ನು ಹಾಕ್ಬೋದು. ಆದರೆ ಇಲ್ಲಿ ನಾನು ಹೇಳ್ತಾ ಇರೋದು ಡಿಫ್ರೆಂಟ್ 2 ಒಂದು ಬೀಡ್ಸ್ ಅನ್ನು ನಾವು ಹಾಕಬೇಕು ಅಂದಾಗ ಮೊದಲು ಇದನ್ನ ಈ ರೀತಿ ಲೋಡ್ ಮಾಡ್ಕೋಬೇಕಾಗುತ್ತೆ. ಒಂದು ಈ ಒಂದು ಕಟ್ಟಾನ ಒಂದು, ಈ ಒಂದು ಕಲರ್ ಬೀಡ್ ಒಂದು, ಈ ರೀತಿಯಾಗಿ ನಾವು ಫಸ್ಟು ಲೋಡಿಂಗ್ ಮಾಡಿಕೊಂಡು ಆಮೇಲೆ ವರ್ಕ್ ಮಾಡಿದ್ರೆ ಫಾಸ್ಟಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಈ ರೀತಿಯಾಗಿ ಲೋಡ್ ಮಾಡ್ಕೋಬೇಕು. ಈಗ ನಾನು ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ನಾವು ನಾರ್ಮಲ್ ಥ್ರೆಡ್ಡಲ್ಲೇ ಹಾಕ್ಕೋಬೇಕಾಗತ್ತೆ. 2 ಬೀಡನ್ನು ಸೇಮ್ ಮೆಥಡ್ನ ಫಸ್ಟು ಈ ಲೈನ್ ಹೇಗೆ ಹಾಕಿದ್ವೋ ಈ ಒಂದು ಬೀಡ್ಸ್ದು ಸೇಮ್ ಮೆಥಡಲ್ಲಿ ಇಲ್ಲಿನೂ ನಾನು ಹಾಕ್ತಾ ಇದ್ದೀನಿ. ಒಂದು ಸತಿಗೆ 2 ಬೀಡನ್ನು ನಾವು ಬಿಡ್ತಾ ಇದ್ದೀನಿ. ಈ ರೀತಿ ಹಾಕಿದಾಗ ವರ್ಕು ಫಾಸ್ಟ್ ಆಗುತ್ತೆ ಸ್ನೇಹಿತರೆ. ಸೇಮ್ ಈ ಒಂದು ಸ್ಟ್ರೇಟ್ ಲೈನ್ ಹಾಕೋದಲ್ದಿರ ನೀವು ಕರ್ವ್ಸು ಮತ್ತು ಜಿಗ್ಜ್ಯಾಗ್ ಮೆಥಡಲ್ಲಿ ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹೊಸಬ್ರು. ಯಾಕಂದರೆ ಅವಾಗ ಅದು ಯೂಸ್ಫುಲ್ ಆಗುತ್ತೆ ನಿಮಗೆ. ಚೆನ್ನಾಗಿ ಬೀಡ್ಸನ್ನು ಹೇಗೆ ಲೋಡ್ ಮಾಡಿ ವರ್ಕ್ ಮಾಡೋದು ಅಂತ ನಿಮಗೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು. ಕೊನೆಯಲ್ಲಿ ಕಂಪಲ್ಸರಿ ಎಂಡ್ ನಾಟ್ ಹಾಕಿ ಅದನ್ನು ಸೆಕ್ಯೂರ್ ಮಾಡಬೇಕು. ಪ್ರತಿ ಬಾರಿನೂ ನೀವು ಅದನ್ನು ಫಾಲೋ ಮಾಡಿ. ಸ್ಟಾರ್ಟಿಂಗ್ ಸ್ಟಿಚ್ಚು ಎಂಡ್ ನಾಟ್ ಕಂಪಲ್ಸರಿ ಈ ರೀತಿ ಹಾಕಿ ಅದನ್ನು ಸೆಕ್ಯೂರ್ ಮಾಡ್ಕೋಬೇಕು. ಈ ಒಂದು ಆ್ಯಂಟಿಕ್ ಬೀಡ್ಸು ತುಂಬ ಟ್ರೆಂಡಿಯಲ್ಲಿದೆ ಅಲ್ವಾ? ಈ ಒಂದು ಕುಚ್ಚಲ್ಲಿ ಬರುತ್ತಲ್ವ ಅಂತಹ ಒಂದು ಬೀಡ್ಸನ್ನು ಬ್ಲೌಸಲ್ಲಿ ತುಂಬ ಅಲ್ಲಲ್ಲಿ ಒಂದೊಂದಾಗಿ ಹಾಕಿ ತುಂಬ ಹತ್ರ ಅಂದರೆ ಈಗ ನೋಡಿ ಫಾರ್ ಎಕ್ಸಾಂಪಲ್ಲು ಈಗ ಇದೊಂದು ಬ್ಲೌಸ್ ಡಿಸೈನ್ ಅಂತ ಅಂದ್ಕೊಳ್ಳಿ. ಈ ರೀತಿ ಈ ಒಂದು ಬ್ಲೌಸ್ ಡಿಸೈನಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು, ಈ ಆ್ಯಂಟಿಕ್ ಬೀಡ್ಸನ್ನು ಯಾವ ರೀತಿ ಯೂಸ್ ಮಾಡ್ತಾರೆ ಹೆಚ್ಚಾಗಿ ಅಂತಂದರೆ ಜಸ್ಟು ಸ್ಕ್ಯಾಟರ್ಡ್ ಆಗಿ, ಅಂದರೆ ಅಲ್ಲಲ್ಲಿ ಈ 1 ಇಂಚು 1.5 ಇಂಚು ಡ್ರಾ ಮಾಡಿಕೊಂಡು ನೆಕ್ಲೈನ್ನ ಡಾಟ್ ಆಗಿ ಈ ಒಂದು ಬೀಡ್ಸನ್ನು ಹಾಕಿರ್ತಾರೆ. ನೀವು ನೋಡಿರ್ಬೋದಲ್ಲ, ಈ ರೀತಿ ತುಂಬ ರ್ಯಾಂಡಮ್ ಆಗಿ ಹಾಕಿರ್ತಾರೆ.
ಇದನ್ನು ಮಾಡೋದಕ್ಕೋಸ್ಕರ ಈ ವರ್ಕು ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದು ಕಂಟಿನ್ಯೂಟಿ ಇರಲ್ಲ, ಇದು ಬಿಡಿ ಬಿಡಿಯಾಗಿ ಸೆಪ್ರೇಟ್ ಆಗೇ ಇರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ. ನಾನು ಇಲ್ಲಿ ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ಒಂದು ಬೀಡನ್ನು ಇನ್ಸರ್ಟ್ ಮಾಡಿ ಸರಿಯಾಗಿ ಅದರ ಪಕ್ಕದಲ್ಲಿ ಒಂದು ಸ್ಟಿಚ್ ತಗೋಬೇಕು. ಈ ರೀತಿ ಸ್ಟಿಚ್ ತಗೊಂಡು ಸ್ವಲ್ಪ ಲೂಪ್ ದೊಡ್ಡದಾಗಿ ತಗೊಳ್ಳಿ. ಆಮೇಲೆ ಈ ಲೂಪನ್ನು ಜಸ್ಟ್ ನಾವು ಅದು ಸುತ್ತಲೂ ಈ ರೀತಿ ಕಾಣ್ತಿದ್ದೆ ಅಲ್ವಾ, ಈ ರೀತಿ ಮಾಡಿ ಜಸ್ಟ್ ಕೆಳಗಡೆಯಿಂದ ದಾರನ್ನು ಟೈಟಾಗಿ ಎಳಿಬೇಕು. ಆಗ ನೋಡಿ ಇದು ನೀಟಾಗಿ ಕೂತಿದೆ. ಈಗ ನಾನು ಇಲ್ಲೊಂದು ಬೀಡ್ ಹಾಕಬೇಕು. ಅದಕ್ಕೆ ಇಲ್ಲೇನು ಮಾಡ್ತಿದ್ದೀನಿ, ಸ್ವಲ್ಪ ದೂರ ಗ್ಯಾಪ್ ಕೊಟ್ಟು ರ್ಯಾಂಡಮ್ ಆಗಿ ಹಾಕೋದು ಅಂತ ಹೇಳಿದ್ನಲ್ಲ ನಾನು, ಇಲ್ಲಿ ಡಾಟ್ ಡಾಟಾಗಿ ತೋರಿಸಿದ್ನಲ್ಲ ಬ್ಲೌಸ್ ಡಿಸೈನ್ಗೆ ಹೇಗೆ ಮಾಡಿರ್ತಾರೆ ಅಂತ, ಅದಕ್ಕೆ ಇದನ್ನು ತೋರಿಸ್ತಾರೆ. ಸರಿಯಾಗಿ ಅದರ ಪಕ್ಕದಲ್ಲೇ ಒಂದು ಸ್ಟಿಚ್ ತಗೊಳ್ಳಿ. ಈ ರೀತಿ ಈ ತಗೊಳ್ದಿರ ಹಾಕಿದರೆ ಲೂಸಾಗಿ ಆಗುತ್ತೆ, ಅದಕ್ಕೋಸ್ಕರ ಕಂಪಲ್ಸರಿ ಒಂದು ಸ್ಟಿಚ್ ತಗೊಳ್ಳಿ. ಈ ಲೂಪ್ ಬಂದಿರುತ್ತಲ್ಲ ದೊಡ್ಡದಾಗಿ, ಅದನ್ನು ಸರಿಯಾಗಿ ನಾವು ಈ ಒಂದು ಬೀಡಿಗೆ ಸುತ್ತಲೂ ಈ ರೀತಿ ಹಾಕಿ ಕೆಳಗಡೆಯಿಂದ ಟೈಟಾಗಿ ಎಳ್ಕೋಬೇಕು ಸ್ನೇಹಿತರೆ. ಈ ರೀತಿ ಮಾಡಿದರೆ ನೋಡಿ ಅದು ಎಷ್ಟು ಸ್ಟಿಫ್ ಆಗಿದೆ ಅಂದರೆ, ನಾನು ಈಗ ಇದು ಎಳಿತಾ ಇದ್ರು ಅದು ಲೂಸಾಗಿ ಮೇಲೆ ಬರ್ತಾ ಇಲ್ಲ ನೋಡಿ. ಈಗ ಇಲ್ಲೊಂದು ಹಾಕೋಣ. ಈ ರೀತಿ ಹಾಕುವಾಗ ನಿಮಗೆ ಕಂಟಿನ್ಯೂಸ್ ಆಗಿ ಇದು ಮೆಥಡಲ್ಲಿ ಹಾಕ್ಕೊಂಡು ಹೋಗ್ಬೋದು. ಎಷ್ಟು ಬೇಕೋ ಅಷ್ಟು ಹಾಕಿದ ಮೇಲೆ ಕಂಪಲ್ಸರಿ ಕೊನೆಯಲ್ಲಿ ಎಂಡ್ ನಾಟ್ ಹಾಕಿ. ಈ ರೀತಿ ಹಾಕಿರೋದೇ ಲಾಕ್ ಆಗಿಬಿಡುತ್ತೆ. ಪ್ರತಿ ಒಂದು ಬೀಡ್ಗೆ ಇದು ಲಾಕ್ ಮಾಡೋದು ಒಂದು ಸಿಸ್ಟಮ್ ಅಂತ ಹೇಳ್ಬೋದು. ಆದರೆ ಕೊನೆಯಲ್ಲಿ ಇದೆಲ್ಲ ಮುಗ್ದೋಯ್ತು ನಮ್ಮದು ಅಂದಾಗ ಕಂಪಲ್ಸರಿ ಎಂಡ್ ನಾಟ್ ಹಾಕಬೇಕು. ಇದೇ ರೀತಿ ನೋಡಿ, ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಗೊತ್ತಾಗಿದೆ ಅಲ್ವಾ ನಿಮಗೆ ಹೇಗೆ ಇದನ್ನು ಹಾಕೋದು ಅಂತ. ಕಂಪಲ್ಸರಿ ಇಲ್ಲೂ ಒಂದು ಸ್ಟಿಚ್ ಹಾಕಿ ಲೂಪ್ ದೊಡ್ಡದು ಮಾಡ್ಕೊಳ್ಳಿ. ಈ ಒಂದು ಥ್ರೆಡ್ಡು ಆ ಒಂದು ಬೀಡಿಗೆ ಸುತ್ತಲೂ ಬರಲಿ. ಕೆಳಗಡೆ ದಾರ ಇರುತ್ತಲ್ಲ ಅದನ್ನು ಎಳ್ಕೊಂಡ್ರೆ ಟೈಟ್ ಆಗುತ್ತೆ. ಆಗ ನೋಡಿ ಇದು ಸ್ಟಿಫ್ ಆಗಿ ಕೂತಿರುತ್ತೆ ಈ ರೀತಿಯಾಗಿ. ಇದು ಒಂದು ಮೆಥಡ್ ಆಗಿದೆ. 2 ಬೀಡನ್ನು ಹೇಗೆ ಒಂದ್ರ ಮೇಲೆ ಒಂದು ಬರೋ ರೀತಿ ಹಾಕೋದು ತೋರಿಸ್ತೀನಿ ನೋಡಿ. ಸೇಮ್ ನಮ್ಮ ಆ್ಯಂಟಿಕ್ ಬೀಡಲ್ಲೇ ದೊಡ್ಡದೊಂದು ಚಿಕ್ಕದೊಂದು ಸೈಜ್ ಇದೆ ಇಲ್ಲಿ ನಾನು ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಒಂದು ಚಿಕ್ಕ ಬೀಡನ್ನು ತಗೊಳ್ಳೋಣ, ಆಮೇಲೆ ಒಂದು ದೊಡ್ಡದು. ಈಗ ಈ ಒಂದು ಥ್ರೆಡ್ ಏನಿದೆಯೋ ಅದಕ್ಕೆ ಸರಿಯಾಗಿ ನಾವು ಇದನ್ನು ಹಾಕಿ, ಮತ್ತೆ ಇದ್ರ ಒಳಗಡೆ ಫಸ್ಟು ಬೀಡ್ ಏನಿದೆಯೋ ಅಂದರೆ ನೋಡಿ ಈಗ ಮೇಲಕ್ಕೆ ಬಂದಿದೆ ಅಲ್ವಾ, ನೀವು ಜಸ್ಟು ಈ ಒಂದು ಸ್ಟಾರ್ಟಿಂಗ್ ಬೀಡ್ ಏನಿದೆಯೋ ಒಳಗಡೆಯಿಂದ ಒಂದು ಸ್ಟಿಚ್ ತಗೊಳ್ಳಿ ಮೇಲಕ್ಕೆ. ಈ ರೀತಿ ಮಾಡಿದರೆ ನೀವು ಹಾಕುವಂತಹ ಒಂದು ನಾಟ್ ಬಂದು ತುಂಬ ಪರ್ಫೆಕ್ಟಾಗಿ ಇರುತ್ತೆ, ಹಾಗೆ ತುಂಬ ಚೆನ್ನಾಗಿ ಸ್ಟಿಫ್ ಆಗಿರುತ್ತೆ. ಅದಕ್ಕೋಸ್ಕರ ಮತ್ತು ಈ ಲೂಪ್ ಸೇಮ್ ಇಲ್ಲಿ ಯಾವ ರೀತಿ ನಾವು ಲಾಕ್ ಮಾಡೋದಕ್ಕೆ ಯೂಸ್ ಮಾಡಿದ್ವೋ, ಈಗ ಈ ಬೀಡ್ ಮೇಲೆ ಈ ಲಾಕ್ ಬರೋ ಥರ ಮಾಡ್ತೀವಿ. ಈ ಲೂಪನ್ನು ಜಸ್ಟು ಹೀಗೆ ಆ ಚಿಕ್ಕ ಬೀಡ್ ಇದೆಯಲ್ಲ ಅದಕ್ಕೆ ಬರೋ ರೀತಿಯಲ್ಲಿ ಮಾಡ್ಕೊಂಡು ಇಟ್ಕೊಂಡು ನಾವು ಈಗೇನು ಮಾಡಬೇಕು, ಅದನ್ನು ಕರೆಕ್ಟಾಗಿ ಥ್ರೆಡ್ಡನ್ನು ಟೈಟಾಗಿ ಎಳ್ಕೋಬೇಕು. ನೋಡಿ ಸ್ನೇಹಿತರೆ, ಒಂದು ಲಾಕ್ ಆಗಿದೆ. ನಿಮಗೆ ದಾರ ಎಲ್ಲಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಇದು ಸ್ಟಿಫ್ ಆಗಿರುತ್ತೆ ಸ್ನೇಹಿತರೆ. ಈ ಮೆಥಡ್ ಅಲ್ದಿರ ಬೇರೆ ಮೆಥಡಲ್ಲಿ ಮಾಡಿ ನಿಮಗೆ ಇಷ್ಟು ಸ್ಟಿಫ್ನೆಸ್ ಬರೋದಿಲ್ಲ. ನಾನು ಚೆಕ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಿರೋದು. ಈ ಮೆಥಡನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಚಿಕ್ಕದು ಒಂದು ದೊಡ್ಡದು ಹಾಕಿದ್ದೀವಿ. ಈಗೇನು ಮಾಡಬೇಕು, ನಾವು ಫಸ್ಟ್ ಬೀಡು ಇದ್ರೊಳಗಡೆಯಿಂದ ಈ ರೀತಿ ತಗೊಂಡು ಸ್ವಲ್ಪ ಅಭ್ಯಾಸ ಮಾಡಿದ್ರೆ ನಿಮಗೆ ಕಷ್ಟ ಅನಿಸಲ್ಲ ಸ್ನೇಹಿತರೆ. ಇದು ಈ ರೀತಿ ತಗೊಂಡು ಈ ಒಂದು ದೊಡ್ಡ ಲೂಪ್ ಏನಿದೆಯೋ ಅದನ್ನು ಈ ಚಿಕ್ಕ ಬೀಡ್ ಮೇಲೆ ಬರೋ ಥರ ಹಾಕಬೇಕು. ಮೇಲೆ ಇರೋ ಬೀಡಿಗೆ ಈ ರೀತಿ ಬಂದ ಮೇಲೆ ಕೆಳಗಡೆ ನಾವು ಥ್ರೆಡ್ಡನ್ನು ಇಳ್ಕೊಂಡ್ರೆ ಟೈಟಾಗಿ ಅದು ಸ್ಟಿಫ್ ಆಗಿಬಿಡುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ಈ ಫಸ್ಟದು ಲೂಸ್ ಆಗಿಲ್ಲ, ಸೆಕೆಂಡು ಲೂಸ್ ಆಗಲ್ಲ, ಇದು ಯಾವುದು ಲೂಸ್ ಆಗಿ ಬರೋದಿಲ್ಲ. ಈ ರೀತಿ ಒಂದ್ರ ಮೇಲೆ ಒಂದು ಹಾಕುವಂಥದ್ದು. ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಒಂದು ಪರ್ಲ್ ಹಾಕಿದ್ದೀನಿ ಒಂದಕ್ಕೆ, ಇನ್ನೊಂದರಲ್ಲಿ ನಾನು ಇಲ್ಲಿ ಹಾಕಿರುವಂತಹ ಒಂದು ಬೀಡನ್ನು ಇಲ್ಲಿ ಹಾಕಿದ್ದೀನಿ, ಕಲರ್ ಬೀಡ್. ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ. ಮತ್ತು ನೋಡಿ ಇದು ತುಂಬ ಸ್ಟಿಫ್ ಆಗಿ ಕೂತಿದೆ, ಇಲ್ಲಿ ಎಲ್ಲೂ ಲೂಸಾಗಿ ಆಗಿಲ್ಲ ಸ್ನೇಹಿತರೆ, ನೀಟಾಗಿ ಅದು ಈ ರೀತಿ ಕೂತಿದೆ. ಅಂದರೆ ಇದು ಸಿಂಗಲ್ ಬೀಡು, ಇದು ಒಂದ್ರ ಮೇಲೆ ಒಂದು ಬರೋ ರೀತಿ ಹಾಕುವಂತಹ ಒಂದು ಮೆಥಡ್. ಈಗ ಇನ್ನೊಂದು ಇದೇ ಬೀಡ್ಸಲ್ಲಿ ಇನ್ನೊಂದು ಮೆಥಡನ್ನು ತೋರಿಸಿದ್ದೀನಿ ನೋಡ್ಕೊಳ್ಳಿ. ಈಗ ನೀವು ನೋಡಿದ್ದು ಒಂದ್ರ ಮೇಲೆ ಒಂದಾಯ್ತಲ್ಲ, ಈಗ ನಾವು ಜಸ್ಟ್ ಇದನ್ನು ಈ ರೀತಿ
ಒಂದು ಸ್ಲೀಪಿಂಗ್ ಪೊಸಿಷನ್ ಅಂತ ಅಂದ್ಕೊಳ್ಳಿ. ಈ ರೀತಿ ಹಾಕುವಾಗ ಯಾವ ರೀತಿ ನಾವು ಲಾಕಿಂಗ್ ಸಿಸ್ಟಮ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಜಸ್ಟ್ ಒಂದು ಸ್ಟಿಚ್ ಹಾಕಿದ್ದೀವಿ. ಈ ಲೂಪ್ ಏನು ಬಂದಿದೆಯೋ ಸೇಮ್ ಮೆಥಡೇ, ಆದರೆ ನಾವೇನು ಮಾಡಬೇಕು, ಈ ಲಾಸ್ಟ್ ಒಂದು ಬೀಡಿಗೆ ಚಿಕ್ಕ ಬೀಡ್ ಏನಿದೆಯೋ ಅದಕ್ಕೆ ಸರಿಯಾಗಿ ಅದು ಬರೋ ರೀತಿಯಲ್ಲಿ ಹಾಕ್ಕೊಳ್ತಾ ನೋಡಿ. ಇದು ಇಲ್ಲಿ ಲೂಪ್ ಕಾಣ್ತಿದೆಯಲ್ಲ, ಅದನ್ನು ಈ ರೀತಿಯೇ ಇರಲಿ, ಕೆಳಗಡೆ ಎಳೆದು ಬಿಡಬೇಕು. ದಾರನ ಟೈಟಾಗಿ ಎಳೆದಿದ್ದೀವಿ ಅಂದರೆ ಅದು ಲಾಕ್ ಆಗುತ್ತೆ. ಈ ಒಂದು ಮೆಥಡ್ ಹೇಗೆ ಹಾಕೋದು ಅಂತ ನೋಡ್ಕೊಳ್ಳಿ. ಜಸ್ಟು ಥ್ರೆಡ್ಡಲ್ಲಿರೋಂಥ ಬೀಡ್ಸನ್ನು ಥ್ರೆಡ್ಡಾಗೆ ಹಾಕಿ ಜಸ್ಟ್ ಅದಕ್ಕೆ ಮುಂದೆ ಒಂದು ಸ್ಟಿಚ್ ಹಾಕಿ, ಇನ್ನೂ ಒಂದು ಇಲ್ಲಿ ನಾನು ಹಾಕುವಾಗ ಇನ್ನೊಂದು ಸ್ಟಿಚ್ ಹಾಕಿರಲಿಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಆಯಿತು ಸ್ನೇಹಿತರೆ, ಅಂದರೆ ಅದು ಸರಿಯಾಗಿ ಕೂತಿರಲಿಲ್ಲ. ಈಗ ನಾನು ತೋರಿಸ್ತಾ ಇರೋದು ನೋಡ್ಕೊಳ್ಳಿ. ಇಲ್ಲಿ ಮತ್ತೆ ಒಂದು ಸ್ಮಾಲ್ ಸ್ಟಿಚ್ ಮುಂದೆ ಹಾಕಿ ಸೇಮ್ ಮೆಥಡ್ ನಾವು ಈ ಒಂದು ಬೀಡ್ಸ್ದೆಲ್ಲ ಹೇಗೆ ಹಾಕಿದ್ವೋ ಅದೇ ಮೆಥಡಲ್ಲೇ, ಆದರೆ ಇದನ್ನು ಈ ರೀತಿ ಹಾಕಿ ಆಮೇಲೆಯಿಂದ ನೀವು ಈ ಒಂದು ಲೂಪು ಏನು ಬರುತ್ತೋ ಅದನ್ನು ಫಸ್ಟು ಆ ಒಂದು ಸ್ಟಾರ್ಟಿಂಗ್ ಬೀಡ್ ಅಂದರೆ ಈ ಚಿಕ್ಕ ಬೀಡಿಗೆ ಕರೆಕ್ಟಾಗಿ ಓವರ್ಲ್ಯಾಪ್ ಆಗೋ ಥರ ಹಾಕ್ತಾ ಅದನ್ನು ನಾವೇನು ಮಾಡಬೇಕು, ಕೆಳಗಡೆ ಟೈಟಾಗಿ ಎಳ್ಕೊಂಡ್ರೆ ಆ ಒಂದು ಸ್ಟಿಚ್ಚು ಲಾಕ್ ಆಗುತ್ತೆ. ಇದನ್ನು ಹೀಗೆ ಬಂದಿರೋದನ್ನು ಜಸ್ಟು ಪ್ರಾಕ್ಟೀಸ್ ಆಯಿತು ಅಂದರೆ ನಿಮ್ಗೆ ಇದು ಕಷ್ಟ ಅನಿಸಲ್ಲ. ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ಅರ್ಥ ಆಗಬೇಕಲ್ವ, ಅದಕ್ಕೋಸ್ಕರ ಜಸ್ಟ್ ಈ ರೀತಿ ಟೈಟಾಗಿ ಎಳಿಬೇಕು ಸ್ನೇಹಿತರೆ. ಈಗ ಅದು ಲಾಕ್ ಆಗಿದೆ. ಈ ರೀತಿಯಾಗಿ ಅರ್ಥ ಆಗ್ತಿದೆ ಅಲ್ವಾ ಸ್ನೇಹಿತರೆ? ಇದೇ ರೀತಿ ನಾವು ಒಂದು ಕಂಟಿನ್ಯೂ, ಅಂದರೆ ಇದಕ್ಕೂ ಅಷ್ಟೇ ಯಾವುದೇ ಒಂದು ದಾರ ಇಲ್ಲಿಂದ ಇಲ್ಲಿ ಪಾಸ್ ಆಗಿರೋದು ನಿಮ್ಗೆ ಕಾಣ್ತಾ ಇಲ್ಲ. ಆ ರೀತಿ ಬೇಡ, ನಮ್ಗೆ ಈ ರೀತಿ ಬೇಕು. ಸೆಪ್ರೇಟಾಗಿ ಸೂಜಿ ದಾರದಲ್ಲಿ ಮಾಡಬೇಕಾಗಿರೋದನ್ನು ನಾವು ಆರಿ ಎಂಬ್ರಾಯ್ಡ್ರಿ ನೀಡಲಲ್ಲೇ ಮಾಡ್ತಾ ಇದ್ದೀವಿ. ಅಷ್ಟೇ ವ್ಯತ್ಯಾಸ ಸ್ನೇಹಿತರೆ. ಯಾಕಂದರೆ ಆರಿ ವರ್ಕ್ ಅಂದಮೇಲೆ ಎಲ್ಲನೂ ನಾವು ಇದರಲ್ಲೇ ಈ ನೀಡಲಲ್ಲೇ ಮಾಡೋದನ್ನು ಕಲ್ತ್ಕೊಳ್ಬೇಕು. ಅದಕ್ಕೋಸ್ಕರ ಈ ಮೆಥಡ್ಸನ್ನು ಕಲ್ತ್ಕೊಳ್ಳಿ. ಅಥವಾ ಇನ್ನೊಂದು ಮೆಥಡ್ ಇದೆ, ಅದು ತೋರಿಸ್ತೀನಿ. ಇದಕ್ಕಾದರೆ ಈ ಒಂದು ಇದಕ್ಕೆ ಇಂಥದಕ್ಕೆಲ್ಲ ನಾವು ಸೂಜಿ ದಾರದಲ್ಲೇ ಹಾಕಬೇಕಾಗುತ್ತೆ ಬಿಡಿ ಬಿಡಿಯಾಗಾದರೆ. ಇದಕ್ಕಾದರೆ ಏನು ಮಾಡ್ಕೋಬೋದು, ಒಂದು ಲೆಂತಿ ಸ್ಟಿಚ್ ಒಂದು ತೊಗೊಳ್ಳಿ, ಒಂದು ಅದಾದಮೇಲೆ ಒಂದು ಸ್ಮಾಲ್ ಸ್ಟಿಚ್ ತೊಗೊಂಡು ನೀವೇನು ಮಾಡಬೇಕು, ಈಗ ಚಿಕ್ಕದೊಂದು ಬೀಡ್ ಫಸ್ಟ್ ಇನ್ಸರ್ಟ್ ಹಾಕಿ, ಯಾಕಂದರೆ ನಾವು ಈ ಲಾಸ್ಟಿಂದ ಫಸ್ಟಿಗೆ ಹೋಗ್ತಾ ಇದ್ದೀವಿ. ಆಮೇಲೆಯಿಂದ ನಾವು ದೊಡ್ಡದೊಂದು ಬೀಡನ್ನು ಹಾಕೋಣ ಈ ರೀತಿಯಾಗಿ. ಈ ರೀತಿ ಹಾಕಿ ನಾವು ಇಲ್ಲಿ ಎಂಡ್ ನಾಟ್ ಹಾಕಬೇಕಾಗತ್ತೆ. ಆದರೆ ನಾವು ನೆಕ್ಸ್ಟ್ ಕಂಟಿನ್ಯೂಯೇಷನ್ ಬೇಕು ಅಂದರೆ ನಾವು ಈ ರೀತಿ ಹಾಕ್ಕೊಂಡು ಹೋಗ್ಬೋದು. ಇದು ಒಂದು ಮೆಥಡು. ಬೀಡ್ಸನ್ನು ಈ ರೀತಿಯೂ ನಾವು ಹಾಕ್ಕೋಬೋದು, ತೊಂದರೆ ಏನಿಲ್ಲ ಸ್ನೇಹಿತರೆ. ಜಸ್ಟು ಒಂದು ಚಿಕ್ಕದು, ಆಮೇಲಿಂದ ಒಂದು ದೊಡ್ಡ ಬೀಡು ಈ ರೀತಿ ಹಾಕ್ಕೊಳ್ತಾ ಹೋಗ್ಬೋದು. ಅಥವಾ ನಾನು ತೋರಿಸಿದ್ನಲ್ಲ, ಇಲ್ಲಾದರೆ ನಿಮಗೆ ಈ ರೀತಿ ಈ ದಾರ ಕಾಣುತ್ತೆ, ಇಲ್ಲಾದರೆ ನಿಮಗೆ ಇಲ್ಲಿ ಯಾವುದೇ ಒಂದು ದಾರಗಳು ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ಎರಡು ಮೆಥಡನ್ನು ತಿಳ್ಕೊಂಡಿದ್ರೆ ಯೂಸ್ಫುಲ್ ಅಲ್ವಾ, ಅದಕ್ಕೋಸ್ಕರ. ನಾನು ಒಂದಷ್ಟು ಆ್ಯಂಟಿಕ್ ಚಮಕಿ ತೊಗೊಂಡಿದ್ದೀನಿ, ಹಾಗೆ ಇನ್ನೊಂದು ವೆರೈಟಿ ಆಫ್ ಚಮಕಿ ಇದೆ. ಮತ್ತು ಇದಕ್ಕೆ ಹೇಗೆ ನಾವು ಇದನ್ನು ಬೇಸ್ ಕೊಟ್ಟಿದ್ರ ಮೇಲೆ ಬೀಡ್ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಇಲ್ಲಿ ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ, ನಾರ್ಮಲ್ ಥ್ರೆಡ್ಡನ್ನು ಹಾಕ್ಕೊಂಡು ಈಗ ಒಂದು ಚಮಕಿಯನ್ನು ಇಲ್ಲಿ ಪ್ಲೇಸ್ ಮಾಡೋಣ, ಬೇಸ್ ಹಾಕ್ಕೊಡೋಣ. ಇದಕ್ಕೆ ಒಂದು ಬೀಡ್ ಹಾಕ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದು ಬೀಡ್ ಹಾಕಿ ರೆಗ್ಯುಲರಾಗಿ ನಾವು ಸ್ಟಾರ್ಟಿಂಗ್ ಹೇಗೆ ನಾವು ಒಂದು ಬೀಡನ್ನು ಇನ್ಸರ್ಟ್ ಒಂದೊಂದಾಗಿ ಬಿಡಿಯಾಗಿ ಹಾಕುವಾಗ ಸೇಮ್ ಮೆಥಡ್ ಅಲ್ವಾ, ಒಂದು ಸ್ಟಿಚ್ ತೊಗೋತೀವಿ. ಹಾಗೆಯೇ ಇಲ್ಲಿನೂ ಒಂದು ಸ್ಟಿಚ್ ತೊಗೊಳ್ಳಿ, ಅಂದರೆ ಕೆಳಗಡೆಯಿಂದ. ಆಮೇಲೆ ಏನು ಮಾಡಬೇಕು, ಈ ಲೂಪ್ ದೊಡ್ಡದು ಮಾಡಿಕೊಂಡು ಈ ರೀತಿ ದೊಡ್ಡದು ಮಾಡಿ ಇದನ್ನು ನಾವು ಜಸ್ಟ್ ಅದಕ್ಕೆ ಮೇಲೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಬಂದಿರೋದನ್ನು ಚೆನ್ನಾಗಿ ಆ ಲೂಪ್ ಫಾರ್ಮ್ ಬಂತು ಅಂದರೆ ಈಸಿ ಸ್ನೇಹಿತರೆ ನಿಮಗೆ ಮಾಡೋದಕ್ಕೆ. ಈ ರೀತಿ ಈ ಲೂಪನ್ನು ನಾವು ಈ ಒಂದು ಬೀಡಿಗೆ ಸರಿಯಾಗಿ ಮೇಲೆಯಿಂದ ಹಾಕಿ ಈ ರೀತಿ, ಆಮೇಲೆ ಕೆಳಗಡೆಯಿಂದ ನಾವು ದಾರನ ಎಳ್ಕೊಂಡ್ಬಿಟ್ರೆ ನೋಡಿ ಅದು ಟೈಟಾಗಿ ಕೂತ್ಕೊಂಡ್ಬಿಡುತ್ತೆ. ಇದು ಟೈಟಾಗಿರೋದಕ್ಕೋಸ್ಕರ ಆ ಮೆಥಡ್ ಹಾಕಬೇಕು ನೋಡಿ. ಈಗ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇನ್ನೊಂದು ಹಾಕಿ ತೋರಿಸ್ತೀನಿ. ಈಗ ಒಂದು ಪರ್ಲ್ ಹಾಕೋಣ. ಈಗ ಒಂದು ಸ್ಟಿಚ್ ತೊಗೊಂಬಿಟ್ಟು ಈ ಲೂಪ್ ಈ ರೀತಿ ದೊಡ್ಡದು ಮಾಡಿಕೊಂಡು ನೋಡಿದ್ರಲ್ಲ, ಹಾಗೆ ಹಾಕ್ಕೊಳ್ಳೋದು.
ಈಗ ಈ ಕಲರ್ದು ಒಂದು ತೊಗೊಳ್ಳೋಣ, ಇನ್ನೊಂದು ಥರದ್ದು ಚಮಕಿ. ಇದಕ್ಕೆ ಇನ್ನೊಂದು ಕಲರು ಒಂದು ಗ್ಲಾಸ್ ಬಿಟ್ ತೊಗೊಂಡಿದ್ದೀನಿ. ಸೇಮ್ ಮೆಥಡಲ್ಲಿ ನಾವು ಇಲ್ಲಿ ಕೆಳಗಡೆಯಿಂದ ಒಂದು ಸ್ಟಿಚ್ ತೊಗೊಳ್ಳೋಣ, ಯಾಕಂದರೆ ಆ ರೀತಿ ಮಾಡೋದ್ರಿಂದ ಸ್ಟಿಫಾಗಿರುತ್ತೆ ಅಂತ. ಈ ರೀತಿ ಮಾಡಿದ ಮೇಲೆ ನೆಕ್ಸ್ಟು ಈ ಲೂಪನ್ನು ಜಸ್ಟ್ ನಾವು ಬೀಡಿಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿನೇ ಎಲ್ಲವನ್ನು ಹಾಕ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಆಗಲೇ ಹೇಳಿದಂತೆ ಬೇಸಿಕ್ಕಿಂದ ಹಿಡಿದು ನಾನು ನಿಮಗೆ ಒಂದಷ್ಟು ಡಿಫ್ರೆಂಟ್ ಮೆಥಡಲ್ಲಿ ಹೇಗೆ ನಾವು ಬೀಡ್ಸನ್ನು ಹಾಕಿ ಆರಿ ವರ್ಕ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ಹಾಕಿದ್ದೀನಿ. ಈ ರೀತಿ ಬಿಡಿ ಬಿಡಿ ಹಾಕೋದನ್ನು ನಾನು ಇಲ್ಲಿ ಒಂದು ಚಿಕ್ಕ ಇದು ಹಾಕಿದ್ದೀನಿ ನೋಡಿ, ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಚಿಕ್ಕದು ದೊಡ್ಡದನ್ನು ಹೇಗೆ ಹಾಕ್ಕೋಬೋದು, ಇದನ್ನು ನಾವು ನೆಕ್ ಪ್ಯಾಟ್ರನಲ್ಲಿ ಹಾಕ್ಬೋದು. ಆದರೆ ಇದೇ ಪ್ಯಾಟ್ರನನ್ನು ನಾವು ಹತ್ರ ಆದರೆ ನಾವು ಯೂಸ್ ಮಾಡ್ಬೋದು. ದೂರ ಹಾಕುವಾಗ ಕಂಪಲ್ಸರಿ ಸ್ಟಾರ್ಟಿಂಗ್ ಮತ್ತು ಎಂಡ್ ನಾಟ್ ಹಾಕಿ ಈ ರೀತಿ ಬುಟ್ಟಾಸ್ಗೆ ಬ್ಯಾಕ್ ನೆಕ್ ಆಗಿದ್ದರೆ ಅಂಥದಕ್ಕೆ ನೀವು ಈ ರೀತಿ ದೂರ ಹಾಕುವಾಗ ಕಂಪಲ್ಸರಿ ಹಾಕ್ಕೊಳ್ಳಿ ಸ್ಟಾರ್ಟಿಂಗ್ ಎಂಡ್ ನಾಟನ್ನು. ಆಮೇಲೆ ಇಲ್ಲಿ ಕೊಟ್ಟಿರುವಂತಹ ಈ ಥರ ಸ್ಟ್ಯಾಂಡಿಂಗ್ ಅಂದರೆ ಒಂದ್ರ ಮೇಲೆ ಇರೋದು ಒಂದ್ರ ಮೇಲೆ ಒಂದು ಇದೆಯಲ್ಲ, ಇದನ್ನು ನಾವು ಪಿಕಾಕ್ ಪೆಂಡೆಂಟ್ಸ್ ಅಥವಾ ಲಕ್ಷ್ಮಿ ಪೆಂಡೆಂಟ್ ಈ ಥರ ಸುಮಾರು ಪೆಂಡೆಂಟ್ಸಲ್ಲಿ ನಾವು ಗ್ಯಾಪ್ಸ್ಗೆ ಫಿಲ್ ಮಾಡೋದಕ್ಕೆ ಈ ಒಂದು ಬೀಡ್ಸನ್ನು, ಈ ರೀತಿಯ ಬೀಡ್ಸನ್ನು ಹಾಕ್ಕೋಬೋದು. ಅದೊಂದು ಜಸ್ಟ್ ಒಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ನಾನು ಸೇಮ್ ಮೆಥಡಲ್ಲೇ ನಾನು ನಿಮಗೆ ಇಲ್ಲಿ ಇದಿಷ್ಟು ಅಂದರೆ ಒಂದು ಬೀಡ್ಸನ್ನು ಹೇಗೆ ಹಾಕ್ಬೋದು ಅನ್ನೋ ಎಕ್ಸಾಂಪಲು ಮತ್ತು ಈ ಚಮಕಿದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈ ಥರ ಡಿಸೈನನ್ನು ಹೇಗೆ ನಾವು ಚೆಕ್ ಪ್ಯಾಟರ್ನ್ ಒಂದು ಸ್ಲೀವಲ್ಲಿ ಹಾಕುವಾಗ ಇಂಥ ಒಂದು ಪ್ಯಾಟರ್ನಲ್ಲಿ ಇದೇ ಮೆಥಡಲ್ಲಿ ಇಲ್ಲಿ ಹಾಕಿರೋದು. ಈ ಬೀಡನ್ನು ಬಂದು ನಾನು ಸಿಂಗಲ್ ಹಾಕೋ ಮೆಥಡಲ್ಲಿ ನಾನು ಇದು ಲೈನ್ನ ಹಾಕುವಾಗ ಹಾಕ್ಕೊಂಡು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇನ್ನಷ್ಟು ಇದಾವೆ ಸ್ನೇಹಿತರೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನು ಈ ಎಲ್ಲ ಬೀಡ್ಸು ಐಟಮ್ಸ್ದು ನಾನೊಂದು ವಿಡಿಯೋ ಇದಾಗಲೇ ನಾನು ಎಲ್ಲಿ ಸಿಗುತ್ತೆ ಏನೋ ಅನ್ನೋದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಹೊಸಬ್ರು ಅದನ್ನು ನೀವು ಅದರಲ್ಲಿ ನೋಡಿ ತಿಳ್ಕೊಬೋದು, ಅದರ ರೇಟ್ ಎಷ್ಟು ಏನು ಅಂತ. ಹಾಗಾಗಿ ಇನ್ನಷ್ಟು ತಿಳ್ಕೊಳ್ಬೇಕಾಗಿರೋದ್ರಿಂದ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆಯಲ್ಲಿದ್ದರೆ ನೀವು ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಬೋದು ಅಂತ ಹೇಳ್ತಾ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.